ಅರೆ ಟೀ ಅಣ್ಣ, ಬೇರೆ ಏನಾದ್ರು ತಿನ್ನಕ್ ಸಿಗುತ್ತಾ ಹೆಂಗೆ? ಅಲ್ರಿ 4 ಗಂಟೆಯಿಂದ ಇಲ್ಲೇ ಕುಂತ್ಕೊಂಡ್ ತಿನ್ನಾಕತ್ತೀರಿ, ಚಾಯ್ನು ಕುಡಿಯಾಕತ್ತೀರಿ, ಎಲ್ಲ ಕೊಟ್ಟಾತಲ್ಲ. ರೊಕ್ಕ ಕೊಡ್ರಿ ಮೊದ್ಲು ನಂದು. ದುಡ್ಡು ತಗೊಳಪ್ಪ. ನೀನು ಯಾರು ಬೇಡ ಅಂದಿದ್ದು? ಏನ್ ದುಡ್ಡೆಲ್ಲಾರು ಓಡೋಗುತ್ತೇನಪ್ಪ? ಇತ್ತೀಚೆಗೆ ಟೈಮ್ ಪಾಸ್ ಆಗ್ತಿಲ್ಲ ಅಂತ ಇಲ್ಲಿ ಬಂದು ಕಾಲಾರಣ ಮಾಡ್ತೀವಪ್ಪ. ನಿನ್ಗೇನೋ ಪ್ರಾಬ್ಲಮ್? ನಿನ್ಗೆ ಬಿಸ್ನೆಸ್ ಮೇಲೆ ಬಿಸ್ನೆಸ್ ಆಗ್ತಿದ್ಯಲ್ಲಪ್ಪ. ಅಯ್ಯೋ, ಜನ ಟೈಮ್ ಪಾಸ್ ಮಾಡಕ್ಕೆ ಯಾವ್ದ್ಯಾವ್ದೋ ದಾರಿ ಹಿಡ್ಕೊಂಡಿರ್ತಾರೆ. ನಾವು ನೋಡು ಇಲ್ಲಿ ಬಂದು ಕೂತ್ಕೊಂಡು ಹರಟೆ ಹೊಡಿತಿಲ್ವೇ? ಡಾಕ್ಟ್ರಣ್ಣ, ನಾವು ಟೈಮ್ ಪಾಸ್ ಮಾಡೋದಕ್ಕೆ ಫಿಶಿಂಗ್ ಯಾಕೆ ಹೋಗ್ಬಾರ್ದು ಅಂತ. ಅಯ್ಯೋ, ಮೀನ್ ಹಿಡಿಯಕ್ಕೆ ಅಂತ ಎಲ್ಲೋಗ್ತೀಯಪ್ಪ ನೀನು? ನೀನು ಗಾಳಿ ಕೆರೆ ಹುಳ ಹಾಕ್ಬಿಟ್ಟು ಇಡೀ ದಿನ ಕೂತ್ಕೊಂಡಿರು, ಒಂದೊಂದ್ಸರಿ ಮೀನ್ ಸಿಗಲ್ಲ. ಅದು ತುಂಬಾ ಬೋರ್ ಹೊಡಿಯೋ ಕೆಲಸ, ಗೊತ್ತಾ? ಬೇರೆ ಏನಾರು ಮಾಡೋಣ. ನಡೀರಿ, ಗುರಿ ಟೊಡಿ ಆಟ ಆಡೋಣ. ಸೂಪರ್ ಅಪ್ಪ. ಯಾವನವನು? ನನ್ ತಲೆ ಮೇಲೆ ಕಲ್ಲೊಡೆದಿದ್ ಯಾರೋ? ಬಾಕ್ಸರ್ ಅಣ್ಣ, ಸಾರಿ ನಾವು ಗಸಗಸ ಕಡೆಯಿಂದ ಸಾರಿ ಕೇಳ್ತಾ ಇದ್ದೀವಿ. ಆ ಕಡೆಯಿಂದ ನಾನು ಸಾರಿ ಕೇಳ್ತಾ ಇದ್ದೀನಿ ಅಣ್ಣ. ಆ ಬಾಟ್ಲಿಗೆ ಗುರಿ ಇಟ್ಟೋಡಕ್ ನೋಡ್ತಾ ಇದ್ದೆ, ಅದು ಆ ಕಡೆಯಿಂದ ಈ ಕಡೆ ಬಂದ್ಬಿಡ್ತಾಣ ಅಷ್ಟೇನೆ. ಓ ಮೈ ಗಾಡ್, ಮೋಟೋ ನನ್ನ ಯಾಕೋ ಸಿಗಾಕ್ಸಕ್ ನೋಡ್ತಾ ಇದ್ಯಾ? ಪಿಟ್ಟಿಂಗ್ ಇಡ್ತಾ ಇದ್ಯಾ? ಬಾಕ್ಸರ್ ಅಣ್ಣ, ನಂದೇನು ತಪ್ಪಿಲ್ಲ ಇದರಲ್ಲಿ. ಗಸಗಸರಾಮ, ಹೋಗ್ಲಿ ಬಿಡಪ್ಪ, ಅದಕ್ಕೆ ಯಾಕೆ ಎಗ್ರಾಡ್ತಿದ್ಯಾ? ನೋಡ್ದ್ಯಾ, ಬಾಕ್ಸರ್ ಅಣ್ಣ ಹೇಳ್ತಿದ್ದಾರೆ ಪರವಾಗಿಲ್ಲ, ಓಕೆ ಇಟ್ಸ್ ಆಲ್ ರೈಟ್ ಅಂತ. ಎದುರು ಬೇಡ ಗಸಗಸ ಅಣ್ಣ, ನೀ ಕ್ಷಮಿಸ್ಬಿಟ್ಟಿದ್ದಾರೆ. ಗಸಗಸರಾಮಣ್ಣ, ನಾನ್ ನಿನ್ಗೆ ಗುರಿ ಇಡೋದನ್ನ ಹೇಳ್ಕೊಡ್ತೀನಿ. ನೀ ದೊಡ್ಡ ಎಕ್ಸ್ಪರ್ಟ್ ಆಗ್ಬಿಡ್ತೀಯ ಏನಪ್ಪಾ ಮೋಟು, ಸರಿನಾ? ಹೌದೌದು, ನಿಮ್ಮ ಹತ್ರ ಕಲ್ತ್ಬಿಟ್ರಂತೂ ದೊಡ್ಡ ವಿದ್ವಾನೇ ಆಗ್ಬಿಡ್ತಾರೆ. ನೋಡು, ಗುರಿನ ಹಿಂಗಿಡಬೇಕು. ಇವನು ನನ್ನನ್ನ ಗೂಬೆ ಅನ್ಕೊಂಡ್ಬಿಟ್ಟಿದ್ದಾನೆ. ಇವನೇ ನನ್ಗೆ ಹೊಡೆದಿರೋದು ಅಂತ ನನಗೆ ಚೆನ್ನಾಗ್ ಗೊತ್ತು. ನನ್ನ ಹತ್ರನೇ ಸುಳ್ಳು ಹೇಳ್ತಾನ. ಬೇಡ, ಅಯ್ಯೋ ಬಾಕ್ಸರ್ ಅಣ್ಣ, ನನ್ಗೆ ಹೊಡಿಬೇಡ, ತಪ್ಪಾಯ್ತು, ಪತ್ಲೋ ಕಾಪಾಡೋ. ಅಕ್ಷರಣ್ಣ, ನನ್ನ ಫ್ರೆಂಡ್ನ ಬಿಟ್ಬಿಡು, ಇಲ್ಲಾಂದ್ರೆ ಚೆನ್ನಾಗಿರಲ್ಲ. ಹೇಳಿದ್ದೀನಿ, ನಾನು ಹೇಳಿದ್ದು ಚೆನ್ನಾಗಿರಲ್ಲ ಅಂತ. ಈಗ ನೋಡು, ನನ್ನ ಗ್ರಾಚಾರನೇ ಸರಿಗಿಲ್ಲ. ಅಯ್ಯಯ್ಯೋ, ಸಾರಿ. ನನಗೆ ಕಲ್ಲೊಡದ್ ನೋಡು, ಗೊತ್ತಾಗುತ್ತೆ. ಅಯ್ಯೋ, ಅವ್ರು ಬೇಕು ಅಂತ ಹೊಡಿಲಿಲ್ಲ ಬಾಕ್ಸರ್ ಅಣ್ಣ, ಬೈ ಮಿಸ್ಟೇಕ್ ಹೊಡೆದ್ಬಿಟ್ರು ಅಷ್ಟೇ, ಅವ್ರದ್ದೇನು ತಪ್ಪಿಲ್ಲ. ನೀನಾಗ್ಲೇ ಅವ್ರ ಪರವಾಗಿ ಹೋಗ್ಬಿಟ್ಟ. ಡಾಕ್ಟರ್ ಅಣ್ಣ, ಏನಾದ್ರೂ ಹೆಲ್ಪ್ ಮಾಡಿ. ಮೋಟು ಬದಲು ನಿಮಗೆ ರೆಸ್ಪೆಕ್ಟ್ ಕೊಡ್ತಾ ಇರ್ತಾನೆ, ನಾವೆಲ್ಲ ರೆಸ್ಪೆಕ್ಟ್ ಕೊಡ್ತೀವಿ. ಬಾಕ್ಸರ್ ಹೇಳಿ ಬಿಟ್ಬಿಡು ಅಂತ ಹೇಳ್ಬಿಡಿ ಅಣ್ಣ ಪ್ಲೀಸ್, ಇಲ್ಲಾಂದ್ರೆ ಮುಗಿಸ್ಬಿಡ್ತಾನೆ ನಮ್ಮನ್ನ. ನೀನೇನಾರು ಹೇಳೋದಿದ್ಯಾ ಡಾಕ್ಟರ್? ಇಲ್ಲಪ್ಪ ಬಾಕ್ಸರ್ ಅಣ್ಣ, ನಾನೇನು ಹೇಳೋದಿಲ್ಲಪ್ಪ. ನೀನ್ ಅವ್ರಿಗೆ ಎಷ್ಟು ಹೊಡಿಬೇಕೋ ಅಷ್ಟು ಹೊಡಿಯಪ್ಪ. ಇವ್ರು ಯಾವಾಗ್ಲೂ ಇಂತ ಎಡವಟ್ ಕೆಲ್ಸನೇಪ್ಪ ಮಾಡೋದು. ನೀನ್ ಯಾವ ಸೀಮೆ ಸ್ನೇಹಿತನ್ರು ಅಲ್ಲ, ನಿನ್ ಸ್ನೇಹಿತರು ಸಿಕ್ಕಾಕೊಂಡಲ್ಲಿ ಒದ್ದಾಡ್ತಾ ಇದಾರೆ. ಅವ್ರನ್ನ ಬಿಡಿಸೋದ್ ಬಿಟ್ಟು ಅವ್ರಿಗೆ ಹೊಡಿಯಂತ ಹೇಳ್ತೀನೋ? ಅಯ್ಯೋ ಅಯ್ಯೋ, ಅಯ್ಯೋ, ನೋಡಿ ಆ ಪೈಲ್ವಾನ ಹೇಗೆ ಮಕ್ಕಳಿಗೆ ತೊಂದರೆ ಕೊಡ್ತಿದ್ದಾನೆ ಅಂತ. ನಡೀರಿ, ಪಾಠ ಕಲ್ಸೋಣ ಇವತ್ತು. ಅಯ್ಯೋ, ಯಾರು ಕಾಪಾಡಿ, ಜೇನುಳ ಅಟ್ಟಿಸ್ಕೊಂಡ್ ಬರ್ತಾ ಇದೆ, ಯಾರು ಕಾಪಾಡಿ. ಕಾಪಾಡಿ ಸರ್. ಸರ್, ಯಾರು ನಿಮ್ಮನ್ನ ಈಗ ಉಲ್ಟಾ ನೇತಾಕಿದ್ದು? ನಮ್ ಗೆಳೆಯರನ್ನ ಯಾರು ಈ ಸ್ಥಿತಿಗೆ ತಂದಿದ್ದು? ಹೇಳಿ ಸೊಲ್ಲು ಚಪ್ಪು, ಟೆಲ್ ಮಿ ಹೇಳಿ. ಚಿಂಗಮ್ ಅವ್ರನ್ನ ಸುಮ್ಮನೆ ಬಿಡೋದಿಲ್ಲ, ಕಾನೂನ್ ಮೇಲೆ ಪ್ರಾಮಿಸ್ ಬಿಡೋದಿಲ್ಲ ಖಂಡಿತವಾಗ್ಲೂ. ನಾವ್ ಇವ್ರಿಗೆ ಸಹಾಯ ಮಾಡಿದ್ವಿ, ಮತ್ ಇವ್ರು ನಮ್ಮನ್ನೇ ತಮಾಷೆಯಾಗಿ ಆಡ್ಕೊಂಡ್ ಹಾಕ್ತಿದಾರಾ? ಕಚ್ಚಿ ಇವ್ರಿಗೆ. ನಿನ್ ಕ್ಯಾಟ್ರಬಲ್ ಆಟ ತುಂಬಾ ಡೇಂಜರ್ ಅಪ್ಪ. ನೋಡು, ನಮ್ಗೆ ಯಾವ ಸ್ಥಿತಿ ತಂದ್ಬಿಡ್ತು. ಟೈಮ್ ಪಾಸ್ ಮಾಡ್ಬೇಕು ಅಂತಿದ್ರು ಹೇಳಿ, ಬಂಗಿ ಜಂಪಿಂಗ್ ಮಾಡೋಣ. ಎಸ್ ಬಂಗಿ ಜಂಪಿಂಗ್ ಅಲ್ಲಿ ತುಂಬಾನೇ ಮಜಾ ಇರುತ್ತೆ, ಸಖತ್ ಸೂಪರ್. ಇದು ತುಂಬಾ ಸುಲಭನಪ್ಪ, ಸಖತ್ತಾಗಿ ಆಟ ಆಡ್ಬೋದು, ಒಳ್ಳೆ ಟೈಮ್ ಪಾಸ್ ಆಗುತ್ತೆ ನಮ್ಗೆ. ಕಮಾನ್, ಮೊದ್ಲು ಯಾರು ಹೋಗ್ತಾರೆ? ನಂಗೇನೋ ತುಂಬಾ ಭಯ ಆಗ್ತದೆ, ನಾನು ಹೋಗಿ ಮಾಡಲ್ಲಪ್ಪ. ಎದ್ರಿಕೋತಿಯಲ್ಲೋ, ಅದೆಷ್ಟು ಈಸಿ ಅಂತ ನಾನ್ ನಿಮಗ್ ತೋರಿಸ್ತೀನಿ. ಈಗ ಇರು.
ಈ ತರ ಕಾಲಕ್ಕೆ ಚೈನ್ ಹಾಕ್ಬಿಟ್ಟು ಈ ಹಗ್ಗನ್ ಕಟ್ಬಿಟ್ಟು ಆಮೇಲೆ ಜಂಪ್ ಮಾಡ್ಬೇಕು. ಯಾರು ಎದುರ್ಕೊಳ್ತಾ ಇರ್ತಾರೋ ಅವ್ರಿಗೆ ಹಿಂದೆ ಇದ್ದಂಗೆ ದಬಾರ್ ತಳ್ಬಿಡ್ಬೇಕು. ಅಯ್ಯೋ 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 ಇಲ್ಲ ಅಯ್ಯೋ ರೇ ಮೋಟ್ರ. ಎಂತ ಬಂಗಿ ಜಂಪ್ ಫ್ಯಾಂಟಾಸ್ಟಿಕ್. ಪತ್ಲು ನೀನ್ ಸೂಪರ್ ಆಗಿ ದಬ್ಬದೆ, ಅದಕ್ಕೆ ಮೋಟು ಸೂಪರ್ ಆಗಿ ಜಂಪ್ ಮಾಡ್ಬಿಟ್ಟ. ಇಲ್ಲ ಅಂತಂದ್ರೆ ಉಲ್ಟಾ ಸೀದಾ ಆಗ್ಬಿಡ್ತಿದ್ದ. ನೋಡಿದ್ರ ಎಷ್ಟು ಮಜಾ ಇತ್ತು ಅಂತ. ಈಗ ಗಸಗಸ ರಮಣ ನಿನ್ ಸರ್ದೆ. ನೀನು ಡಾಕ್ಟರ್ ಮುನ್ಸ್ವಾಮಿ ಜೊತೆ ಜಂಪ್ ಮಾಡು, ಏನು ಭಯ ಆಗೋದಿಲ್ಲ. ಗೆಳೆಯ, ನನ್ನ ಜೀವದ ಗೆಳೆಯ, ನಾನ್ ಜಂಪ್ ಮಾಡೋದಿಲ್ಲಪ್ಪ. ನನ್ಗೆ ಸಿಕ್ಕಾಪಟ್ಟೆ ಭಯ ಆಗ್ತಿದೆ. ಬನ್ನಿ, ನನ್ನ ಪಕ್ಕ ನಿಂತ್ಕೊಳ್ಳಿ, ಧೈರ್ಯವಾಗಿ ನಿಂತ್ಕೊಳ್ಳಿ. ಈಗ ಮುಂದೆ ನೋಡಿ. ಕಟ್ಟಿಲ್ಲಪ್ಪ. ಏನ್ ಮಾಡಿದ್ರಿ ನೀವು? ಅವ್ರ ಕಾಲ್ನ ನಾವು ಲಾಕೆ ಮಾಡಿಲ್ಲ. ಓ ನೋ, ಅವ್ರನ್ನ ಹಿಡ್ಕೊಳ್ಳಿ, ಪಾಪ ಬಿದ್ದೋಗ್ಬಿಡ್ತಾ ಇದಾರೆ. ಹಿಡ್ಕೊಳ್ಳಿ, ಕಮಾನ್ ಮುನ್ಸಬೇಡ. ಜಂಪಿಂಗ್ ನಲ್ಲೂ ಏನ್ ಮಜಾ ಸಿಕ್ಲಿಲ್ಲಪ್ಪ. ಬನ್ನಿ, ನಾನು ಕಾರಲ್ಲಿ ಹೋಗ್ಬಿಟ್ಟು ಸ್ಕೈ ಡೈವಿಂಗ್ ಮಾಡೋಣ. ಸ್ಕೈ ಡೈವಿಂಗ್ ಮಾಡೋದು ನನಗೆ ತುಂಬಾ ಇಷ್ಟ ಆಗುತ್ತೆ. ಯಾವತ್ತಾರು ನೀನು ಸ್ಕೈ ಡೈವಿಂಗ್ ಮಾಡಿದ್ದೀನಾ? ಓಡ್ಬಿಡ್ಬೇಡ ಸುಮ್ಮನೆ. ಸ್ಕೈ ಡೈವಿಂಗ್ ತುಂಬಾನೇ ಈಸಿ. ಪ್ಯಾರಾಚೂಟ್ ಅಲ್ಲಿ ಕೂತ್ಕೊಳ್ಳಿ, ಆಮೇಲೆ ಹೇಳಿದಾಗ ನೀವೆಲ್ಲ ನಿಮ್ಮ ಪ್ಯಾರಾಚೂಟ್ ಓಪನ್ ಮಾಡಿ, ಆಗ ನೀವು ಆರಾಮಾಗಿ ಕೆಳಗೆ ಬರ್ತೀರಾ. ನನ್ನ ಪೊಲೀಸ್ ಟ್ರೈನಿಂಗ್ ನಲ್ಲಿ ನಾನು ಬಹಳಷ್ಟು ಸಾರಿ ಸ್ಕೈ ಡೈವಿಂಗ್ ಮಾಡಿದ್ದೀನಿ. ಓಕೆ ಅಣ್ಣಂದ್ರೆ ಸ್ವಲ್ಪ ಹಟ್ಟೆ ದಿಲಿಸಿ, ಇದೆಲ್ಲ ಆಗ್ಬರೋಂಗಿಲ್ಲ. ಎಲ್ಲಿ ಕೂತ್ಕೊಂಡು ಆರಾಮಾಗಿ ಟೀ ಕುಡಿತಾ ಇರ್ರಿ. ಇದಕ್ಕಿಂತ ಒಳ್ಳೆ ಟೈಮ್ ಪಾಸ್ ಎಲ್ಲ ಆಗ್ತದೆ. ಅಣ್ಣ, ಇರೋ ಸಮಸ್ಯೆ ಎಲ್ಲ ಪ್ಯಾಕ್ ಮಾಡ್ಬಿಡು, ನಾವೆಲ್ಲರೂ ಸ್ಕೈ ಡೈವಿಂಗ್ ಹೋಗ್ತಾ ಇದೀವಿ. ಸ್ನೇಹಿತರೆ, ಒಂದೊಂದ್ ಬ್ಯಾಗ್ ಹೆಗಲ್ ಮೇಲೆ ಹಾಕೊಳ್ರಪ್ಪ. ಆದ್ರೆ ದೊಡ್ಡಣ್ಣ, ಈ ಬ್ಯಾಗ್ ನಾವು ಸ್ಕೈ ಡ್ರೈವಿಂಗ್ ಹೋಗೋದಕ್ಕೂ ಏನಣ್ಣ ಸಂಬಂಧ? ಡೈವ್ ಹೊಡೆದ್ಮೇಲೆ ಇದೇನಪ್ಪ ಉಪಯೋಗ ಬರೋದು? ನನಗೆ ತುಂಬಾ ಭಯ ಆಗ್ತಿದೆ ಅಪ್ಪ. ನೀ ನನ್ ಜೊತೆ ಇರು, ನೋಡ್ತಾ ಇರು. ಆಕಾಶದಲ್ಲಿ ಹಕ್ಕಿ ತರ ಹಾರಿದ್ರೆ ಎಷ್ಟು ಮಜಾ ಇರುತ್ತೆ ಅಂತ ನಿನಗೆ ಗೊತ್ತಾಗುತ್ತೆ. ಆಮೇಲೆ ಕಮ್ ಆನ್, ಡೈವ್. ಅಯ್ಯೋ ಎಲ್ರೂ ಒಬ್ಬೊಬ್ರು ಕೈ ಹಿಡ್ಕೊಂಡು ಒಂದು ಸರ್ಕಲ್ ಫಾರ್ಮ್ ಮಾಡಿ. ಅಯ್ಯೋ ಇಟ್ಕಪ್ಪ. ಐತ್ಲಾಗ ಏನ್ ಮಜಾ ಸಿಗ್ತಾ ಇದೆ. ಮೈ ಗಾಡ್, ನಾನು ಯಾವತ್ತೂ ಇದರಲ್ಲಿ ಇಷ್ಟು ಮಜಾ ತಗೊಂಡೇ ಇರ್ಲಿಲ್ಲ ಕಣ್ರು. ನಾನು ಯಾವಾಗ ಹೂ ಅಂತ ಹೇಳ್ತೀನೋ ಆವಾಗ ಮಾತ್ರ ಪ್ಯಾರಾಶೂಟ್ ಆನ್ ಮಾಡ್ಕೊಳ್ಳಿ. ಆದ್ರೆ ನಾವು ಮೇಲಕ್ಕೆ ಹೇಗೆ ಹೋಗೋದು? ಈಗ ಮೇಲಲ್ಲ, ಸೀದಾ ಕೆಳಗಡೆ ಹೋಗ್ಬೇಕು. ಆದ್ರೆ ಪ್ಯಾರಾಶೂಟ್ ಆನ್ ಮಾಡೋದಕ್ಕೆ ಕಾರ್ ಹತ್ರ ತಾನೇ ಹೋಗ್ಬೇಕು. ಯಾಕಂದ್ರೆ ನನ್ನ ಪ್ಯಾರಾಶೂಟ್ ಇನ್ನು ಕಾರಲ್ಲೇ ಇದೆಯಪ್ಪ. ಏನೋ ಲೇ, ನೀನ್ ಮನುಷ್ಯನ? ನೀನು ಪ್ಯಾರಾಶೂಟ್ ನ ಕಾರಲ್ಲೇ ಇಟ್ಟು ಬಂದಿದ್ಯಲ್ಲೋ. ನಿನ್ನೆ ತಗೊಂಡಿರೋ ಬ್ಯಾಗಲ್ಲಿ ಏನಿದೆ? ಅದ್ರಲ್ಲಿ ಸಮೋಸ ಇದೆ ಕಣೋ. ಓ ಮೈ ಗಾಡ್, ಇಲ್ಲೂ ಸಮೋಸ ಅಂತೆ. ಚಿಂಗಮ್ ಸರ್, ಈಗ ಏನ್ ಮಾಡೋದು? Why fear when Chingam is here? ಚಿಂಗಮ್ ಸರ್, ನೀವು ಹೆಂಗ್ ಮೇಲಕ್ಕೆ ಹೋಗ್ತೀರಾ? ನಿಮ್ ಪ್ಯಾರಾಶೂಟ್ ಮೇಲಿದೆಯಲ್ಲ, ನಿಮ್ ಎಲ್ರು ಬಂದ್ಮೇಲೆ ನನ್ ಸಮೋಸ ಬ್ಯಾಗ್ ಹಾಕಿಟ್ಟಿರ್ಬೋದು, ನೋಡ್ಕೊಳ್ಳಿ. ಅಯ್ಯಮ್ಮ, ಮೊಟ್ಟ ಪ್ಯಾರಾಶೂಟ್ ಎಲ್ಲಿದ್ಯಪ್ಪ? ಅದು ಕಾರ್ ಡಿಕ್ಕಿಯಲ್ಲಿದೆ ಕಣೋ. ಅರೆ, ಈಗ ಏನ್ ಮಾಡೋದು? ಈ ಕೂಗೋಡಿ, ಕಾಪಾಡಿ. ಅಮ್ಮ, ಅಪ್ಪ, ಅಜ್ಜಿ, ತಾತ, ಅಂಕಲ್, ಆಂಟಿ, ಚಿಕ್ಕಪ್ಪ, ಕಾಪಾಡಿ. ಕಾಪಾಡಿ. ಹಲೋ ಡಾಕ್ಟರ್ ಮುನ್ಸ್ವಾಮಿ, ನಮ್ಮನ್ನು ಕಾಪಾಡಿ. ಪ್ಯಾರಾಶೂಟ್ ಕಾರ್ ಡಿಕ್ಕಿಲ ಇದೆಯಂತೆ. ನಮ್ ಬ್ಯಾಗ್ಗಳಲ್ಲಿ ಮೋಟರ್ ಬರೀ ಸಮೋಸ ಇಟ್ಬಿಟ್ಟವನೆ.
ಏನಪ್ಪ ಇದು ಈ ಮೋಟು ಸರಿಯಾದವನಲ್ಲಪ್ಪ ಒಂದಲ್ಲ ಒಂದು ದಿವಸ ನಮ್ಮನ್ನ ಮೇಲೆ ಕಳಿಸ್ಬಿಡ್ತಾನೆ ಅಯ್ಯಯ್ಯೋ ಅಯ್ಯಮ್ಮ ಮುಟ್ಟಾಳ್ರ ಯಾರು ಮೊದಲು ಮೇಲೆ ದೊಳ್ತೀರ ಅವ್ರನ್ನ ನಾನು ಹೊಡೆದ್ ಕಳಿಸ್ತೀನಿ ಈಗ ಎಲ್ರು ರೆಡಿನಾ 1 2 3 ಓಡಿ ನಿಂತ್ಕೊಂಡ್ರ ಎಲ್ಲ ಹೊಡಕ್ತಿದ್ದೀರಾ ಇಲ್ಲ ನಾವು ನಿಂತ್ಕೊಳ್ಳೋದಿಲ್ಲ ಯಾವಾಗ್ಲೂ ಓಡ್ತಾ ಇರಿ ಅಂತ ಡಾಕ್ಟರ್ ಹೇಳಿದಾರೆ ಅದಕ್ಕೆ ಓಡ್ತಾ ಇದೀವಿ